पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಪರಿಮಳ ಮೀಡಿಯಾ ವೀಕ್ಷಕರಿಗೆ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾನು ನಿಮ್ಮೊಂದಿಗೆ ಗೋಚಾರ ಫಲದ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಗೊತ್ತು, ಮೇಷರಾಶಿ ಮೊದಲಿನ ರಾಶಿ. ಸೊ ಮೇಷರಾಶಿಯ ಜನರಿಗೆ ಏನು ಒಳ್ಳೇದಾಗುತ್ತೆ ಅಥವಾ ಈ ವರ್ಷ ಕೆಟ್ಟದಾಗುತ್ತಾ, ಸಾಮಾನ್ಯ ಫಲ ಇದೆಯಾ ಅಥವಾ ಹೇಗೆ ಏನು ಅಂತ ಎಲ್ಲ ತಿಳ್ಕೊಳ್ಳೋಣ ವೀಕ್ಷಕರೇ. ಈಗ ನಾವು ಮೇಷರಾಶಿ ಅಂತ ಹೇಳಿದಾಗ ನಾನು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಂಡು ಹೋಗ್ತೇನೆ ನಿಮ್ ಜೊತೆಗೆ. ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಎರಡು ರಾಶಿಗೂ ಕುಜ ಗ್ರಹ ಅಧಿಪತಿ ಅಂತ ಹೇಳ್ತೀವಿ. ಕುಜನ ಸ್ವಕ್ಷೇತ್ರ. ಈಗ ಮೇಷರಾಶಿ ಅಲ್ಲಿ ಹುಟ್ಟಿರೋರು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ತಾರೆ, ಮೇಡಮ್ ನಾವು ಹವಳದ ಊಟ ಹಾಕೊಳ್ಬೋದಾ ಅಂತ ಹೇಳ್ತಾರೆ. ಸೊ ಆ ಒಂದು ಹವಳಕ್ಕೆ ಯಾವ ಒಂದು ಗ್ರಹ ನಾವು ಹೇಳ್ತೀವಿ, ಕುಜಗ್ರಹ. ನಿಮ್ಮ ಜನ್ಮ ರಾಶಿ ಕುಂಡಲಿಯಲ್ಲಿ ಕುಜಗ್ರಹ ಒಳ್ಳೆ ಸ್ಥಾನಮಾನದಲ್ಲಿದ್ರೆ ನೀವು ಖಂಡಿತ ಹವಳನ ಹಾಕೊಳ್ಬೋದು. ಈಗ ಈ ವರ್ಷದ ಗೋಚಾರದ ಫಲ ಅಂದ್ರೆ ಏನು, ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಒಂದೊಂದು ದಿನ ಒಂದೊಂದು ತಿಂಗಳು ಆ ಒಂದು ಗ್ರಹಗಳ ಚಲನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ನಿರ್ದಿಷ್ಟವಾಗಿ ಫಿಕ್ಸ್ಡ್ ಟೈಮ್ ಅಂತ ಇರುತ್ತೆ. ಒಂದು ಗ್ರಹಕ್ಕೆ 2 ತಿಂಗಳು, 3 ತಿಂಗಳು ಅಥವಾ 18 ತಿಂಗಳು ಆ ರೀತಿ. ಸೊ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಆದ ವಾಟ್ ವಿ ಕಾಲ್ ಇಸ್ ಟ್ರಾನ್ಸಿಷನ್ ಪೀರಿಯಡ್, ಚೇಂಜ್ ಆಗೋ ಅಂತ ಪೀರಿಯಡ್. ಸೊ ಆ ಒಂದು ಸಮಯದಲ್ಲಿ ಆ ಗ್ರಹ ಒಂದು ಮನೆಯಿಂದ ಇನ್ನೊಂದು ರಾಶಿಗೆ ಹೋದಾಗ ಆ ಒಂದು ಏನ್ ಚೇಂಜಸ್ ಆಗುತ್ತೆ, ಆ ಒಂದು ಪ್ರಭಾವ ಆ ಒಂದು ರಾಶಿಯವ್ರಿಗೆ, ಯಾವ ಪರ್ಟಿಕ್ಯುಲರ್ ರಾಶಿಯವ್ರಿಗೆ ಏನೇನಾಗುತ್ತೆ. ಕೆಲವೊಂದು ಪ್ರಶ್ನೆ ಕೇಳ್ತಾರೆ, ಲಗ್ನದಿಂದನೂ ನಾವು ಲೆಕ್ಕಾಚಾರ ಮಾಡ್ತೀವಿ, ರಾಶಿಯಿಂದನೂ ಮಾಡ್ತೀವಿ ಲೆಕ್ಕಾಚಾರ. 1ನೇ ಮನೆ, 2ನೇ ಮನೆ, 3ನೇ ಮನೆ, 12 ಮನೆ. ಸೊ ಲಗ್ನದಿಂದ 12 ಭಾವ, ರಾಶಿಯಿಂದನೂ 12 ಭಾವ. ಇದರಲ್ಲಿ ಯಾವುದು ಸರಿ ಅಂತ ಹೇಳಿದ್ರೆ ಎರಡೂ ಸರಿ. ಸೊ ಲಗ್ನದಿಂದ ನಾವು ಏನ್ ಕೌಂಟ್ ಮಾಡ್ತೀವಿ, ಕೆಲವರಿಗೆ ಅವರು ಹುಟ್ಟಿರೋ ಅಂತ ಸಮಯ ಗೊತ್ತಿರಲ್ಲ. ಈಗ 20-30 ಇಯರ್ಸ್ ಬ್ಯಾಕ್ ಯಾರಾದ್ರೂ ಹುಟ್ಟಿರೋರು ಜ್ಯೋತಿಷಕ್ಕೆ ಬಂದ್ರೆ, ಮೇಡಮ್ ನಮ್ಮ ತಂದೆ ತಾಯಿಗೆ ಬರ್ದಿಟ್ಟಿಲ್ಲ, ನಮ್ಗೆ ನಮ್ಮ ನಾಮ ನಕ್ಷತ್ರದ್ದು ಅದು ನಕ್ಷತ್ರ ಮಾತ್ರ ಗೊತ್ತು, ಬಟ್ ಬೆಳಿಗ್ಗೆ ಹುಟ್ಟದ್ವೋ, ಮಧ್ಯಾಹ್ನ ಹುಟ್ಟದ್ವೋ, ಸಂಜೆ ಹುಟ್ಟದ್ವೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಜ್ಯೋತಿಷಿಗಳು ಅದು ಹೇಗೆ ನಾವು ಆ ಒಂದು ಸಮಯದಲ್ಲಿ ಯಾವ ಲಗ್ನ ಅಂತ ಅಂತವ್ರಿಗೆ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಹಾಗಂತ ನಾವು ಜ್ಯೋತಿಷ್ಯ ಹೇಳಕ್ಕಾಗಲ್ಲ ಅವ್ರಿಗೆ ಅಂತ. ಬಟ್ ಜನ್ಮ ರಾಶಿ ಅಂತ ಹೇಳಿದಾಗ ಈಗ ಯಾವ ರಾಶಿ ಯಾವ ನಕ್ಷತ್ರ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ, ಅಥವಾ ಅವ್ರ ಹೆಸರು ಯಾವ ಅಕ್ಷರದಿಂದ, ಯಾವ ನಕ್ಷತ್ರದ ಮೊದಲನೇ ಹೆಸರು ಆ ಒಂದು ಅಕ್ಷರ ಬರುತ್ತೋ ಆ ಒಂದು ಅಕ್ಷರದ ಬಲದ ಮೇಲೆ ನಾವು ಆ ರಾಶಿ ಅಂತ ಹೇಳ್ತೀವಿ. ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ರಾಶಿ, ಅವನು ಹುಟ್ಟಿರೋ ಅಂತ ರಾಶಿ ಖಂಡಿತ ಗೊತ್ತಿರುತ್ತೆ. ಐದರ್ ಆ ಒಂದು ಹುಟ್ಟಿದಂತ ಸಮಯ ಗೊತ್ತಿಲ್ಲ ಅಂತ ಹೇಳಿದ್ರು, ಆತನ ಅಥವಾ ಆಕೆಯ ಹೆಸರು ಮೊದಲು ಆ ಒಂದು ಅಕ್ಷರದ ಬಲದ ಮೇಲೆ ನಾವು ಇಂಥ ನಕ್ಷತ್ರದಲ್ಲಿ ಹುಟ್ಟಿದಿರ, ಆ ಒಂದು ನಕ್ಷತ್ರಕ್ಕೆ ಇಂಥ ರಾಶಿ ಅಂತಾನೆ ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ಹಾಗಾಗಿ ನಮ್ಮ ಗೋಚಾರ ಫಲ ಮೇನ್ ಆಗಿ ಜನ್ಮ ರಾಶಿಯಿಂದ ನಾವು ಎಣಿಸ್ಬೇಕು, ಕೌಂಟ್ ಮಾಡಬೇಕು ಅಂತ ಹೇಳ್ತೀನಿ ವೀಕ್ಷಕರೇ. ಈಗ ಮೇಷರಾಶಿ ಈ ಒಂದು ವರ್ಷ ಹೇಗಿದೆ ಮೇಷರಾಶಿಯಲ್ಲಿ ಹುಟ್ಟಿರೋರ್ಗೆ. ಈಗ ತಾನೇ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮರ ಒಂದು ಸಾಡೆ ಪ್ರಾರಂಭ ಆಗಿರೋದ್ರಿಂದ ಈಗ ಮೇಷರಾಶಿ ಅಂತ ಅಂದ್ರೆ ಖಂಡಿತ ಚಂದ್ರ ಮೇಷರಾಶಿಲಿ ಇರ್ತಾರೆ. ಮೇಷ ರಾಶಿಲಿ ಚಂದ್ರ ಇದ್ದಾಗ ಅದು 1ನೇ ಮನೆ ಅಂತ ನಾವು ಕೌಂಟ್ ಮಾಡ್ಕೊಳ್ತೀವಿ. 1ನೇ ಮನೆ ಅಂತ ಕೌಂಟ್ ಮಾಡಿ ನೆಕ್ಸ್ಟ್ ಆಲ್ ದ 12 houses will be counted as
2, 3, 4, 5, 6 ಅಂತ 12 ಭಾವದವರೆಗೂ ಮೇಷ ರಾಶಿಯಿಂದ 1ನೇ ಮನೆ ಅಂತ ಮೀನ ರಾಶಿ 12ನೇ ಭಾವ ಆಗುತ್ತೆ. ಈಗ ಗೋಚಾರ ಫಲ ಅಂತ ಹೇಳಿದಾಗ ಈಗ ನಾವು ಮಾತಾಡುವಂತ ಸಮಯದಲ್ಲಿ ಈ ಒಂದು ತಿಂಗಳು, ಮುಂದಿನ ತಿಂಗಳು, ಈ ಒಂದು ವರ್ಷ, ಈ ಒಂದು ಸಂವತ್ಸರದಲ್ಲಿ ಯಾವ ಯಾವ ಗ್ರಹಗಳು ಮೇಷದಿಂದ ಆ ಒಂದು ವೃಷಭಕ್ಕೆ ಪ್ರವೇಶ ಆದ್ರು, ವೃಷಭದಿಂದ ಆ ಒಂದು ಮಿಥುನ ರಾಶಿಗೆ ಪ್ರವೇಶ ಆದ್ರು. ಸೊ ವಾಟ್ ಆರ್ ದ ಚೇಂಜಸ್ ಆದಾಗ ಮೇಷರಾಶಿಯಿಂದ ನಾವು ವೃಷಭ ಅಂತ ಅಂದ್ರೆ ದ್ವಿತೀಯ ಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, 3ನೇ ಮನೆ ಆ ಒಂದು ಮಾರಕ ಸ್ಥಾನ ಅಂತ ಹೇಳ್ತೀವಿ, ಅಥವಾ ಆ ಒಂದು ಭ್ರಾತೃ ಸ್ಥಾನ ಅಂತ ಹೇಳ್ತೀವಿ, 4ನೇ ಮನೆ ಮಾತೃಸ್ಥಾನ ಅಥವಾ ಕೇಂದ್ರ ಸ್ಥಾನ ಅಂತ ಹೇಳ್ತೀವಿ. ಈಗ ಒಂದೊಂದು ಮನೆಗೂ ಆ ಗ್ರಹಗಳು ಮೂವ್ ಆದಾಗ ಮೇಷ ರಾಶಿಗೆ ಕಂಪೇರ್ ಮಾಡಿ ವಾಟ್ ಆರ್ ದ ಚೇಂಜಸ್ ಆರ್ ವಾಟ್ ಆರ್ ದ ರಿಸಲ್ಟ್ಸ್ ಆರ್ ದ ಗುಡ್ ರಿಸಲ್ಟ್ಸ್, ಒಳ್ಳೆ ಫಲಗಳು ಏನು ಈ ಗ್ರಹಗಳು ಕೊಟ್ಟು ಹೋಗ್ತಾರೆ ಅಥವಾ ಕೊಡ್ತಾರೆ ಅನ್ನೋದು ತೀರ್ಮಾನ ನಾವು ಏನ್ ಮಾಡ್ತೀವಿ, ಅದೇ ಗೋಚಾರ ಫಲ ಅಂತ ಹೇಳ್ತೀವಿ ವೀಕ್ಷಕರು. ಈಗ ಮೇಷರಾಶಿಲಿ ಈಗ ರವಿ ಮೇಷರಾಶಿಲೇ ಇದ್ದಾನೆ. ಮೇಷರಾಶಿಗೆ ರವಿಗೆ ಮೇಷರಾಶಿ ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ಸೊ ರವಿ ಯಾವುದನ್ನ ಪ್ರತಿಬಿಂಬಿಸ್ತಾನೆ ಅಂತ ಹೇಳಿದ್ರೆ ರಾಜಕೀಯ ಕ್ಷೇತ್ರ, ಒಂದು ತೇಜಸ್ಕಾರಕ ಅಂತ ಹೇಳ್ತೀವಿ, ಪಿತೃಕಾರಕ ಅಂತ ಹೇಳ್ತೀವಿ, ಆತ್ಮಕಾರಕ ಅಂತ ಹೇಳ್ತೀವಿ. ಸೊ ರವಿ ಮೇಷದಲ್ಲೇ ಇರೋದ್ರಿಂದ ಮೇಷರಾಶಿಯವ್ರಿಗೆ ಒಂದ್ ಸ್ವಲ್ಪ ಒಂದು ತೊಂದರೆಗಳು ಇದ್ರು ಮಾನಸಿಕವಾಗಿ ಅವರೇ ಒಂದು ಇಲ್ಲ ನಾನು 7:30 ಪ್ರಾರಂಭ ಆದ್ರೂ ನಾವು ಧೈರ್ಯವಾಗಿರ್ಬೇಕು ಅಂತ ಪೂಜೆ ಮಾಡದೇ ಇರೋರು ಕೂಡ ಪೂಜೆ ಪುನಸ್ಕಾರ ಶುರು ಮಾಡಿರ್ತಾರೆ ಮೋಸ್ಟ್ ಆಫ್ ದ ಮೇಷರಾಶಿಯವರು. ಯಾಕಂದ್ರೆ ಚಂದ್ರ ಅಲ್ಲಿರ್ತಾನೆ, ಚಂದ್ರ ಇರೋದ್ರಿಂದ ಅವರು ಹುಟ್ಟಿದಂತ ಜನ್ಮರಾಶಿಯಲ್ಲಿ ರವಿನೂ ಕೂಡ ಬಂದಿರೋದ್ರಿಂದ ರವಿ ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ ರವಿ ಕೊಡ್ತಾರೆ. ಯಾಕಂದ್ರೆ ಶುಭ ಸ್ಥಾನದಲ್ಲಿ ಆ ಒಂದು ಉಚ್ಚ ಸ್ಥಾನದಲ್ಲಿ ರವಿ ಇರೋದ್ರಿಂದ ಒಳ್ಳೆ ಆಲೋಚನೆ ಕೊಟ್ಟು ಪೂಜೆ ನಮಸ್ಕಾರ ಮಾಡದೇ ಇರೋರು ಕೂಡ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಅನ್ನೋ ಒಂದು ಮನಸ್ಥಿತಿ ಮೇಷರಾಶಿಯವ್ರಿಗೆ ಖಂಡಿತ ಬರುತ್ತೆ ಅಂತ ಹೇಳ್ತೀನಿ ವೀಕ್ಷಕರು. ಇನ್ನು ಆ ಒಂದು 2ನೇ ಭಾವದಲ್ಲಿ ಗುರು ಆ ಒಂದು ವೃಷಭ ಸ್ಥಾನದಲ್ಲಿ ಇದ್ದಾರೆ. ವೃಷಭ ರಾಶಿಯಲ್ಲಿ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಆ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ಅಥವಾ ವಾಕ್ಸ್ಥಾನ ಅಂತ ಹೇಳ್ತೀವಿ. ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾಗ ಒಳ್ಳೆಯ ಫಲಗಳು ಅವ್ರಿಗೇನು ಆ ಒಂದು ಕುಟುಂಬದ ಒಂದು ಅನ್ಯೋನ್ಯತೆ, ಆ ಒಂದು ನಾವು ಚೆನ್ನಾಗಿರ್ಬೇಕು, ಓಕೆ ಇಷ್ಟು ವರ್ಷ ನಾವು ದುಡ್ದಿದೀವಿ, ನಾವು ಚೆನ್ನಾಗಿರ್ಬೇಕು ಅನ್ನೋ ಆಲೋಚನೆ ಫ್ಯಾಮಿಲಿ ಮೆಂಬರ್ಸ್ ಬರುತ್ತೆ. ಅಂಡ್ ವೃಷಭ ರಾಶಿ ಶುಕ್ರನ ಮನೆ ಇರೋದ್ರಿಂದ, ಶುಕ್ರನ ಸ್ವಕ್ಷೇತ್ರ ಆಗಿದ್ಕೊಂಡು ಗುರು ಅಲ್ಲಿರೋದ್ರಿಂದ ಶುಕ್ರ ಗುರು ಗ್ರಹಕ್ಕೆ ಒಂದ್ ಸ್ವಲ್ಪ ವೈರತ್ವ ಇರೋದ್ರಿಂದ ಅವರು ಗುರು ಆಸ್ ವೆಲ್ ಅಸ್ ಶುಕ್ರ ಶತ್ರು ಗ್ರಹಗಳು ಇರೋದ್ರಿಂದ ಹಣದ ಒಂದು ಸಮಸ್ಯೆಗಳು ಏನಾದ್ರೂ ನೀವು ಎದುರಿಸ್ತಿದ್ರೆ, ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ, ಯಾಕಂದ್ರೆ ಶುಕ್ರ ಸಂಪತ್ಕಾರಕ ಅಂತ ಹೇಳ್ತೀವಿ, ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅದು ಒಂದ್ ಸ್ವಲ್ಪ ವಿಳಂಬವಾಗಿ ಬರುವಂತ ಸಾಧ್ಯತೆ ಇರುತ್ತೆ. ಏನ್ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ಒಟ್ಟಿಗೆ ಕೊಡಲ್ಲ ಅಂತಾನು ಹೇಳ್ಬಿಟ್ಟು. 3ನೇ ಮನೆ ಭ್ರಾತೃಸ್ಥಾನದಲ್ಲಿ ಈಗ ಮುಂದಿನ ತಿಂಗಳು ಮೇ 14ನೇ ತಾರೀಕು ಗುರು ಆ ಒಂದು ವೃಷಭ ರಾಶಿಯಿಂದ ಮಿಥುನ ರಾಶಿನ ಪ್ರವೇಶ ಮಾಡ್ತಾರೆ. ಅಂಡ್ ಜೂನ್ ತಿಂಗಳಲ್ಲಿ 6 ಬುಧರ ಪ್ರವೇಶ ಇರುತ್ತೆ ಮಿಥುನ ರಾಶಿಗೆ. ಅಂಡ್ ಜೂನ್ 15ರಂದು ರವಿಯ ಪ್ರವೇಶ ಇರೋದ್ರಿಂದ ಮಿಥುನ ರಾಶಿಯ ಮೇಷರಾಶಿಗೆ ನಾವು ಕೌಂಟ್ ಮಾಡಿದಾಗ 3ನೇ ಭ್ರಾತೃಸ್ಥಾನ ಆಗಿರೋದ್ರಿಂದ ಈ ಶುಭ ಗ್ರಹ ಗುರು, ಬುಧ ಆಸ್ ವೆಲ್ ಅಸ್ ರವಿ ತುಂಬಾ ಒಳ್ಳೆ ಶುಭ ಗ್ರಹಗಳು, ಶುಭ ಫಲನ ಕೊಡುವಂತ ಗ್ರಹಗಳಾಗಿರೋದ್ರಿಂದ ಆ ಅಣ್ಣ ತಮ್ಮ ಅಕ್ಕ ತಂದಿರಿದ್ರೆ ಮನಸ್ತಾಪಗಳು ಏನಾದ್ರು ಇದ್ರೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಿದ್ರೆ ಒಂದ್ ರೀತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಬರ್ತಾರೆ. ಒಂದು ಕಾಂಪ್ರಮೈಸ್ ಆಗೋಣ, ನಾವು ಚೆನ್ನಾಗಿರೋಣ ಅನ್ನೋ ಮನೋಭಾವ ಖಂಡಿತ ಗುರು ಗ್ರಹ, ಯಾಕಂದ್ರೆ ಗುರು ಬುಧ ಆಸ್ ವೆಲ್ ಅಸ್ ರವಿ ತುಂಬಾ ಶುಭ ಫಲನ ಕೊಡುವಂತ ಗ್ರಹ ಆಗಿರೋದ್ರಿಂದ ಆ ಒಂದು ಆಲೋಚನೆ ಮಾಡ್ತೀರಾ ನೀವು ಮೇಷರಾಶಿಯವರು, ಮಾಡ್ತೀರಾ ಅಂತ ಹೇಳಿ. ಈಗ ಗೋಚಾರದ ಫಲದ ಪ್ರಕಾರ ಈಗ ಈ ಒಂದು
ಏಪ್ರಿಲ್ ಅಲ್ಲಿ ನಾವು ನೋಡಿದ್ರೆ ಕುಜ ಗ್ರಹ ನೀಚ ಸ್ಥಾನದಲ್ಲಿ ಆ ಒಂದು ಕರ್ಕಾಟಕ ರಾಶಿಯಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರೋ ಅಂತ ಏನೇ ವ್ಯವಸ್ಥೆ ನೀವು ಈಗ ಏನೇ ಟ್ರೈ ಮಾಡಿದ್ರು ಮಿಶ್ರ ಫಲ ಅಂತ ಹೇಳ್ತೀವಿ. ನಿಮ್ಮ ರಾಶಿಲಿ ಚಂದ್ರ ಇದ್ದಾರೆ ಹುಟ್ಟಿದಾಗ, ಈಗ ರವಿ ತೇಜಸ್ಕಾರಕನಾಗಿರೋ ರವಿನೂ ಕೂಡ ಇರೋದ್ರಿಂದ ಚಂದ್ರ ರವಿಯ ಯೋಗ ಆ ಒಂದು ಆ ತುಂಬಾ ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಆ ತುಂಬಾ ಎಫೆಕ್ಟ್ ಕೊಡೋ ಅಂತ ಯೋಗ. ಆದ್ರೆ ಕುಜ ಇಲ್ಲಿ ನೀಚ ಸ್ಥಾನದಲ್ಲಿರೋದ್ರಿಂದ ಇಟ್ ಗಿವ್ಸ್ ಟು ಫ್ಯಾಮಿಲಿ ರಿಲೇಟೆಡ್ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇದ್ರೆ ಒಂದ್ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಭೂಮಿಗೆ ಕಾರಕ ಕುಜಗ್ರಹ, ಕುಜನೇ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಈಗ ಒಂದು 2 ತಿಂಗಳು ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ ಅಂತ ಹೇಳ್ತೀವಿ ವೀಕ್ಷಕರು. ಆದ್ರೆ ಕುಜ ಕರ್ಕಾಟಕದಿಂದ ಆ ಒಂದು ಸಿಂಹ ರಾಶಿಗೆ ಜೂನ್ ನಂತರ ಪ್ರವೇಶ ಮಾಡೋದ್ರಿಂದ ನೀವು ಜೂನ್ ನಂತರ ನೀವು ಭೂಮಿಯ ಒಂದು ಯಾವುದೇ ಒಂದು ಡಿಸಿಷನ್ಸ್ ತಗೊಳ್ಬೇಕು, ಪ್ರಾಪರ್ಟೀಸ್ ಆಗ್ಲಿ, ಲ್ಯಾಂಡ್ ಆಗ್ಲಿ ಅಥವಾ ಜಮೀನ್ದಾಗ್ಲಿ, ಈಗ ಏನು ಡಿಸಿಷನ್ಸ್ ತಗೊಳಕ್ ಹೋಗ್ಬೇಡಿ. ಜೂನ್ 6 ಕುಜ ಸಿಂಹ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇಟ್ ಇಸ್ ವೆರಿ ಫೇವರಬಲ್ ಅಂತ ಹೇಳ್ತೀವಿ. ಬಿಕಾಸ್ ನೀಚ ಸ್ಥಾನನ ಬಿಟ್ಟು 5ನೇ ಮನೆ ತ್ರಿಕೋಣ ಸ್ಥಾನ, ಆ ಒಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಇಟ್ ಇಸ್ ಅ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ ವೀಕ್ಷಕರು. ಭೂಮಿಗೆ ಸಂಬಂಧಪಟ್ಟಿರೋದು ನೀವು ಜೂನ್ ನಂತರ ನೀವು ಯೋಚನೆ ಮಾಡಬಹುದು. ನೀವು ಆ ಒಂದು ಏನು ರಿಯಲ್ ಎಸ್ಟೇಟ್ ಆಗ್ಲಿ ಅಥವಾ ಒಂದು ಬಿಸ್ನೆಸ್ ಆಗ್ಲಿ, ತೋಟಗಾರಿಕೆ ಆಗ್ಲಿ ಅಥವಾ ಫಾರ್ಮರ್ಸ್ ಆಗ್ಲಿ, ಎಲ್ಲರಿಗೂ ಏಳಿಗೆ ಆಗುವಂತ ಒಂದು ಸಮಯ ಅಂತ ಹೇಳ್ತೀವಿ. ಜೂನ್ ನಂತರ ಖಂಡಿತ ನೀವು ಅದನ್ನ ಆಲೋಚನೆ ಮಾಡಬಹುದು. ಈಗ ಒಂದು ಸಮಸ್ಯೆ ಏನು, ಕುಂಭ ರಾಶಿಗೆ ರಾಹುವಿನ ಪ್ರವೇಶ ಅಂಡ್ ಸಿಂಹ ರಾಶಿಗೆ ಕೇತುವಿನ ಪ್ರವೇಶ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ಮುಂದಿನ ತಿಂಗಳು ಮೇ 18ನೇ ತಾರೀಕು ಮೀನದಿಂದ ಕುಂಭ ರಾಶಿಗೆ ರಾಹುವಿನ ಪ್ರವೇಶ ಅಂಡ್ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತುವಿನ ಪ್ರವೇಶ ಆಗೋದ್ರಿಂದ, ಸಿಂಹ ರಾಶಿಯಲ್ಲಿ ಆ ಒಂದು ಕೇತು ಇರೋದ್ರಿಂದ ಬಹಳಷ್ಟು ಮೇಷರಾಶಿಯವರ 5ನೇ ಮನೆ ಆಗುತ್ತೆ ಸಿಂಹ ರಾಶಿ. 5ನೇ ಮನೆ ಅಂದ್ರೆ ಪುತ್ರ ಕಾರಕ, ಪುತ್ರ ಸ್ಥಾನ ಅಂತ ಹೇಳ್ತೀವಿ, ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಸೊ ಕೇತು ಗ್ರಹ ಸಿಂಹಕ್ಕೆ ಬಂದಾಗ ಮನೇಲಿ ಮಕ್ಕಳ ವಿಚಾರಕ್ಕೆ ಜಗಳ ಆಗುವಂತ ಸಾಧ್ಯತೆ ಇರುತ್ತೆ. ಅಥವಾ ಮಕ್ಕಳು ಮಾತು ಕೇಳಲ್ಲ, ಕಾಲೇಜ್ಗೆ ಹೋಗುವಂತ ಮಕ್ಕಳು ಮಾತು ಕೇಳದೆ ಇರ್ಬೋದು ಅಪ್ಪ ಅಮ್ಮನ ವಿಷಯದಲ್ಲಿ. ಮೇಷರಾಶಿಯವರು ಕನ್ಸರ್ನ್ಡ್ ನಾನು ಹೇಳ್ತಾ ಇದ್ದೀನಿ. ಅದು ಸಿಂಹ ರಾಶಿ ಆಗಿರೋದ್ರಿಂದ ನೀವು ತುಂಬಾ ಜೋರ್ ಮಾಡಿದ್ರೆ ಇನ್ನೂ ಒಂದು ರಾತಾಂತಗಳಾಗೋದ್ರಿಂದ, ಕೇತುನ ನಾವು ಪಾಪಗ್ರಹ ಅಂತ ಹೇಳೋದ್ರಿಂದ ನೀವು ಸೌಮ್ಯವಾದ ರೀತಿಲಿ ಒಂದು ರೀತಿ ಮಾತಾಡಿ ಕನ್ವಿನ್ಸ್ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ತೀವಿ. ಅಂಡ್ 6ನೇ ಮನೆ ಕಾಯಿಲೆ ಸ್ಥಾನ ಅಥವಾ ರಿಪುಸ್ಥಾನ ಅಂತ ಹೇಳ್ತೀವಿ. ಕಾಯಿಲೆ ಸ್ಥಾನಕ್ಕೆ ಒಂದು ಕುಜ ಜುಲೈ 28ನೇ ತಾರೀಕು ಕುಜ ಕನ್ಯಾ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅದು ಮೇಷರಾಶಿಯವರಿಗೆ 6ನೇ ಮನೆ ಆಗುತ್ತೆ. ಬುಧನ ಪ್ರವೇಶ ಸೆಪ್ಟೆಂಬರ್ 15th ಬುಧನ ಪ್ರವೇಶ ಇರುತ್ತೆ. ಅಂಡ್ ಸೆಪ್ಟೆಂಬರ್ 17th ರವಿಯ ಪ್ರವೇಶ ಇರುತ್ತೆ ಯಾವುದು ಕನ್ಯಾ ರಾಶಿಗೆ. ಸೊ ಮೇಷರಾಶಿಯಿಂದ ನಾವು ಕೌಂಟ್ ಮಾಡಿದ್ರೆ ಕನ್ಯಾ ರಾಶಿ 6ನೇ ಮನೆ ಆಗಿರೋದ್ರಿಂದ ಬುಧ, ಕುಜ, ರವಿ ಆಸ್ ವೆಲ್ as ಶುಕ್ರ ಕೂಡ ಅಲ್ಲಿ 4 ಗ್ರಹಗಳು ಕನ್ಯಾ ರಾಶಿಲಿ ಇರೋದ್ರಿಂದ ಒಂದು ಒಳ್ಳೆಯ ಫಲ ಬುಧ ರವಿ ಇರೋದು. ಯಾಕಂದ್ರೆ ಬುಧ ರವಿ ದೇ ಆರ್ ವೆರಿ ಬೆಸ್ಟ್ ಫ್ರೆಂಡ್ಸ್, ಶುಭ ಫಲ ಕೊಡ್ತಾರೆ. ಆದ್ರೆ ಶುಕ್ರಂಗೆ ಕನ್ಯಾ ರಾಶಿ ನೀಚ ಸ್ಥಾನ. ಸೊ ಶುಕ್ರ ಕನ್ಯಾ ರಾಶಿಗೆ ಅಕ್ಟೋಬರ್ 9ನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಕ್ಟೋಬರ್ ಅಲ್ಲಿ ಮೇಷರಾಶಿಯವ್ರಿಗೆ ಒಂದ್ ರೀತಿ ಹೆಲ್ತ್ ಇಶ್ಯೂಸ್ ಆಗ್ಲಿ. ಯಾಕಂದ್ರೆ 6ನೇ ಮನೆ ಕಾಯಿಲೆ ಸ್ಥಾನ ಅಂತ ಹೇಳ್ತೀವಿ, ರಿಪುಸ್ಥಾನ ಅಂತ ಹೇಳ್ತೀವಿ. 6ನೇ ಮನೆಗೆ ಶುಕ್ರ ನೀಚ ಸ್ಥಾನವಾಗಿ ಅಲ್ಲಿ ಇರೋದ್ರಿಂದ ಮೇಷರಾಶಿಯವ್ರಿಗೆ ಒಂದ್ ರೀತಿ ಎಷ್ಟೇ ಹೆಲ್ತಿ ಆಗಿದ್ರು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಬರ್ಬೋದು, ಅಥವಾ ಹಾಸ್ಪಿಟಲೈಸ್ ಆಗ್ಬೋದು, ಅಥವಾ ಈಗ್ಲೇ ಹಾಸ್ಪಿಟಲೈಸ್ ಆಗಿರುವಂತ ವ್ಯಕ್ತಿಗಳು ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಎದುರಿಸಬಹುದು ಅಂತ ಹೇಳ್ತೀನಿ. ಅದಕ್ಕೆ ಏನ್ ಪರಿಹಾರ, ಚಂಡಿಕಾ ಪಾರಾಯಣ ನೀವು ಮಾಡೋದ್ರಿಂದ, ಶ್ರೀ ಚಂಡಿಕಾ ಹೋಮಗಳು ಮಾಡಿಸೋದ್ರಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ ವೀಕ್ಷಕರೇ. ನಂತರ ಆ ಒಂದು ಸಪ್ತಮ ಸ್ಥಾನ, ಮೇಷ ರಾಶಿಗೆ ಸಪ್ತಮ ಸ್ಥಾನ
पूज्याय राघवेन्द्राय सत्यधर्मरताय च ಇದೇ ರೀತಿ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.